ಹೊಸಕೋಟೆ ಪಿಯುಸಿ ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಸಾಧನೆ ಮತ್ತು ಉತ್ತಮ ಫಲಿತಾಂಶ ನೀಡಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹೊಸಕೋಟೆ. ಹೊಸಕೋಟೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ವಿಶ್ವವಿದ್ಯಾಲಯ ಕಾಲೇಜು 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿ ಸರ್ಕಾರಿ ಕಾಲೇಜಿಗೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೀರ್ತಿ ತಂದಿದೆ. ಈ ವರ್ಷ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಟ್ಟು 430 ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 318 ಮಂದಿ ಉತ್ತೀರ್ಣರಾಗಿದ್ದು, ಒಟ್ಟು 74% ಉತ್ತೀರ್ಣ ಪ್ರಮಾಣ ದಾಖಲಿಸಿದೆ. ಕಾಲೇಜಿನ ಫಲಿತಾಂಶ ನೋಡಿದರೆ ಮಹಿಳೆಯರು ಶಿಕ್ಷಣದತ್ತ ಉತ್ತಮವಾಗಿ ನಡೆಯುತ್ತಿರುವುದು ಕಾಲೇಜಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ವರ್ಷದ ಪ್ರಮುಖ ವಿಶೇಷವೆಂದರೆ ವಿದ್ಯಾರ್ಥಿನಿ ದಿವ್ಯಾ ಆರ್ ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 588 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ 13ನೇ ರ್ಯಾಂಕ್ ಗಳಿಸಿರುವುದು. ಅಕೌಂಟೆನ್ಸಿ ಮತ್ತು ಬಿಸಿನೆಸ್ ಸ್ಟಡೀಸ್ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಕಾಲೇಜಿಗೆ ರಾಜ್ಯ ಮಟ್ಟದ ಕೀರ್ತಿ ತಂದಿದ್ದಾರೆ. ಇತರ ಪ್ರಮುಖ ಸಾಧಕರಲ್ಲಿ ಇಕ್ರಾ ಅಂಜುಮ್ ಅವರು 580 ಅಂಕಗಳು ವಾಣಿಜ್ಯ ವಿಷಯದಲ್ಲಿ ಪಡೆದು ಬಿಸಿನೆಸ್ ಸ್ಟಡೀಸ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ನಾಗಶ್ರೀ ಆರ್ 573 ಅಂಕಗಳು ಕಲಾ ವಿಭಾಗದಲ್ಲಿ ಪಡೆದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಭವನಾ ಸಿ 573 ಅಂಕಗಳು ವಾಣಿಜ್ಯ ವಿಷಯದಲ್ಲಿ ಪಡೆದು ಬಿಸಿನೆಸ್ ಸ್ಟಡೀಸ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ಅಲೋಪ್ರಭಾ ಎಂಬ ವಿದ್ಯಾರ್ಥಿನಿ ಇತಿಹಾಸ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಫಲಿತಾಂಶದ ವರ್ಗೀಕರಣದಲ್ಲಿ 45 ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ಹಾಗೂ 183 ವಿದ್ಯಾರ್ಥಿನಿಯರು ಫಸ್ಟ್ ಕ್ಲಾಸ್ ಪಡೆದಿದ್ದು, ಸರ್ಕಾರಿ ಕಾಲೇಜಿನ ಒಟ್ಟು ಶೈಕ್ಷಣಿಕ ಮಟ್ಟವನ್ನು ಸೂಚಿಸುತ್ತದೆ. ವಿಷಯವಾರು ಫಲಿತಾಂಶದಲ್ಲಿ ಉರ್ದು ಮತ್ತು ಸಮಾಜಶಾಸ್ತ್ರದಲ್ಲಿ 100% ಫಲಿತಾಂಶ, ಕನ್ನಡದಲ್ಲಿ 98.4%, ಹಿಂದಿಯಲ್ಲಿ 97.67% ಹಾಗೂ ಅರ್ಥಶಾಸ್ತ್ರದಲ್ಲಿ 96.24% ಸಾಧನೆ ಕಂಡುಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ ಅಕೌಂಟೆನ್ಸಿ 92.7% ಮತ್ತು ಬಿಸಿನೆಸ್ ಸ್ಟಡೀಸ್ 90.88% ಉತ್ತಮ ಸಾಧನೆ ಕಂಡಿವೆ. ಭೌತಶಾಸ್ತ್ರ 73, 82% ಮತ್ತು ರಸಾಯನಶಾಸ್ತ್ರ 73, 82%, ಜೀವಶಾಸ್ತ್ರ 92% ಹಾಗೂ ಗಣಿತ 79.76% ವಿಷಯಗಳಲ್ಲಿ ಶೇಕಡಾವಾರು ಫಲಿತಾಂಶ ಕಂಡಿವೆ. ವರ್ಗವಾರು ಫಲಿತಾಂಶದಲ್ಲಿ ಸಿ1 ವರ್ಗವು 88.89% ಉತ್ತೀರ್ಣ ಪ್ರಮಾಣದೊಂದಿಗೆ ಅಗ್ರಸ್ಥಾನದಲ್ಲಿದ್ದು, ಜಿಎಂ 85.71%, 3ಎ 81.25% ಮತ್ತು 3ಬಿ 80.95% ಉತ್ತಮ ಸಾಧನೆ ಕಂಡಿವೆ. ಎಸ್ಸಿ ವರ್ಗದಲ್ಲಿ 68.79% ಫಲಿತಾಂಶ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವೀರೇಂದ್ರ ಸಿಂಗ್ ಹಾಗೂ ಎಲ್ಲಾ ಸಿಡಿಸಿ ಸದಸ್ಯರುಗಳು ವಿದ್ಯಾರ್ಥಿನಿಯರಿಗೆ ಮತ್ತು ಸಿಬ್ಬಂದಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಹಾಗೂ ಬೋಧಕ ವೃಂದದವರಾದ ವಾಣಿಜ್ಯ ಉಪನ್ಯಾಸಕರಾದ ಸಿ. ಎಂ. ನಟರಾಜು, ಕಲಾ ವಿಭಾಗದ ಉಪನ್ಯಾಸಕರಾದ ನಾಗರತ್ನ, ಕೌಸಲ್ಯ, ಲಲಿತಾ, ಅನಿತಾ ಮತ್ತು ಮಂಜುನಾಥ್, ಭಾಷಾ ಉಪನ್ಯಾಸಕರಾದ ಸುಬ್ರಹ್ಮಣ್ಯ ಹೆಗ್ಗಡೆ ಮತ್ತು ಪ್ರಭಾವತಿ, ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ಪ್ರೇಮ, ಉಮಾ ಮಹೇಶ್ವರ, ರಾಜು ಮತ್ತು ಮೂರ್ತಿ ಹಾಗೂ ಎಲ್ಲಾ ಅತಿಥಿ ಉಪನ್ಯಾಸಕರು ಮತ್ತು ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿನಿಯರ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಹೊಸಕೋಟೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇದ್ದು, ಉತ್ತಮ ವಾತಾವರಣದಲ್ಲಿ ಕಾಲೇಜು ನಿರ್ಮಾಣಗೊಂಡಿದ್ದು, ಸಿಸಿ ಕ್ಯಾಮೆರಾ, ದೊಡ್ಡ ಆಟದ ಮೈದಾನ, ಉತ್ತಮ ಗುಣಮಟ್ಟದ ಲ್ಯಾಬ್, ಬೋಧಕೇತರ ಸಿಬ್ಬಂದಿ ಇದ್ದು, 2026-27ನೇ ಸಾಲಿಗೆ ಕಾಲೇಜಿನಲ್ಲಿ ವಿಜ್ಞಾನ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ, ಹೇಬಾ, ಇಬಿಎಸಿಎಸ್ ಮತ್ತು ಕಲಾ, ಎಚ್ಇಎಸ್ಪಿ, ಎಚ್ಇಜಿಪಿ ವಿಭಾಗಗಳ ಕೋರ್ಸ್ಗಳು ಲಭ್ಯವಿವೆ. ಹೊಸಕೋಟೆ ತಾಲೂಕಿನ ಪದವಿ ಪೂರ್ವ ವ್ಯಾಸಂಗ ಮಾಡಲು ಬಯಸುವ ಎಲ್ಲಾ ವಿದ್ಯಾರ್ಥಿನಿಯರು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರು ಕಾಲೇಜಿಗೆ ಸೇರಿ ತಮ್ಮ ಪೋಷಕರಿಗೆ ಆರ್ಥಿಕ ಹೊರೆ ತಪ್ಪಿಸಬೇಕಿದೆ. ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆದು ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲಕರ ಆಗುತ್ತದೆ. ತಾಲೂಕಿನ ಸರ್ಕಾರಿ ಕಾಲೇಜುಗಳಲ್ಲಿ ಹೆಚ್ಚುವರಿ ಉಪನ್ಯಾಸಕರು ಇರುವಂತಹವರು ನಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಸರ್ಕಾರ ವರ್ಗಾವಣೆ ಮಾಡಿದರೆ ಇನ್ನೂ 2 ಸೆಕ್ಷನ್ ಮಾಡಿ ಖಾಸಗಿ ಕಾಲೇಜುಗಳಿಗೆ ಸಡ್ಡು ಹೊಡೆದು ಇನ್ನೂ ಅಧಿಕ ಫಲಿತಾಂಶ ಪಡೆಯುತ್ತದೆ ಎಂದು ಹೊಸಕೋಟೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ವೀರೇಂದ್ರ ಸಿಂಗ್ ತಿಳಿಸಿದರು. ಈ ಯಶಸ್ಸಿಗೆ ಕಾರಣರಾದ ಪೋಷಕರು ಸೇರಿದಂತೆ ಎಲ್ಲಾ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು.
ನಮಸ್ಕಾರ. ನನ್ನ ಹೆಸರು ವೀರೇಂದ್ರ ಸಿಂಗ್ ಅಂತ. ಈ ನಮ್ಮ ಗೌರ್ಮೆಂಟ್ ಗರ್ಲ್ಸ್ ಕಾಲೇಜಿನ ಏನು ಅಭಿವೃದ್ಧಿ ಸಮಿತಿ ಇದೆ ಅದರ ಉಪಾಧ್ಯಕ್ಷ ಮತ್ತು ಖಜಾಂಚಿಯಾಗಿ ಸುಮಾರು 9 ತಿಂಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ನಮ್ಮ ಕಾಲೇಜಲ್ಲಿ ಉತ್ತಮವಾದಂಥ ಫಲಿತಾಂಶಗಳು ಬಂದಿದೆ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಉಪನ್ಯಾಸಕರಿಗೆ ಫಸ್ಟು ನಾನು ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಮುಖ್ಯವಾಗಿ ಈ ಒಂದು ಪರೀಕ್ಷೆಯ ರಿಸಲ್ಟ್ಸ್ ತಂದುಕೊಟ್ಟಂಥ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ, ಅದರಲ್ಲೂ ಸುಮಾರು ಒಂದು 45 ಜನ ಏನು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಪರವಾಗಿ, ಕಾಲೇಜಿನ ಉಪನ್ಯಾಸಕರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ನಾನು ಇಚ್ಛಿಸ್ತೇನೆ. ಈಗ ನಾವು ಇಲ್ಲಿ ಕೂತಿರೋದು ಏನು ಅಂತ ಹೇಳಿದ್ರೆ, ಸುಮಾರು 437 ಜನ ಮಕ್ಕಳು ಈ ಸತಿ 2025-26ನೇ ಇಸ್ವಿಯ ಈ ಒಂದು ಪರೀಕ್ಷೆಯನ್ನು ತೊಗೊಂಡಿದ್ರು, PUC ಪರೀಕ್ಷೆನ. ಅದರಲ್ಲಿ ನಮ್ಮಲ್ಲಿ 318 ಜನ ಪಾಸಾಗಿದ್ದಾರೆ. ಅಂದರೆ ಸುಮಾರು 74% ರಿಸಲ್ಟ್ಸ್ ಬಂದಿದ್ದು, ಪಾಸಾಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದರಲ್ಲಿ 45 ಜನ ಡಿಸ್ಟಿಂಕ್ಷನ್ ಬಂದಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಸಂತೋಷದ ವಿಷಯ ಅಂದರೆ, ನಮ್ಮಲ್ಲಿ ಓದ್ತಾ ಇದ್ದಂಥ ಕಾಮರ್ಸಿನ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ದಿವ್ಯಾ ಅನ್ನೋ ಹುಡುಗಿ 600 ಅಂಕಗಳಲ್ಲಿ 588 98% ಮಾರ್ಕ್ಸ್ ತಗೊಂಡು ಸ್ಟೇಟ್ಗೆ 13ನೇ ರ್ಯಾಂಕ್ ಬಂದಿದ್ದಾರೆ. ಇದು ತುಂಬ ಒಂದು ಸಂತೋಷದ ವಿಷಯ. ಅಷ್ಟೇ ಅಲ್ಲ, ಇನ್ನೊಬ್ಬರು 580 ಅಂಕಗಳನ್ನು ತಗೊಂಡಿದ್ದಾರೆ. ಅಖಿರ್ ಅಂಜುಮ್ ಅಂದ್ಬಿಟ್ಟು ಆ ಹುಡುಗಿ ಬಂದು 580 ಅಂಕಗಳು ತಗೊಂಡಿದ್ದಾರೆ. ಇಕರ್ ಅಂಜುಮ್ ಅಂತ. ಆಮೇಲೆ ಭಾವನಾ 573 ಅಂಕಗಳು, 600 ಒಟ್ಟು ಮಾರ್ಕ್ಸ್ಗಳಲ್ಲಿ. ಯಲ್ಲಮ್ಮ ಅನ್ನೋ ಹುಡುಗಿ 567. ಇದೇ ರೀತಿ ಸುಮಾರು ಇದು ಆಮೇಲೆ ನಾಗಶ್ರೀ ಅಂತ ಹೇಳ್ಬಿಟ್ಟು ಆರ್ಟ್ಸ್ ಓದ್ತಾ ಇದ್ದಂಥ ಹುಡುಗಿ 573 ಅಂಕ ತಗೊಂಡಿದ್ದಾರೆ. ನೀವು ಇದನ್ನ ಅನಲೈಸ್ ಮಾಡಬೇಕು. ಯಾಕಂತ ಹೇಳಿದ್ರೆ, ಗೌರ್ಮೆಂಟ್ ಕಾಲೇಜಲ್ಲಿ ಮಕ್ಕಳು ಬರೀ ಪಾಸ್ ಆದರೆ ಸಾಕು ಅಂತ ಬರ್ತಾರೆ ಅಂದ್ಕೊಂಡು ಸುಮಾರು ಜನ ಅಮ್ಮಂದಿರು ತಿಳ್ಕೊಂಡಿರ್ತಾರೆ. ಈ ರೀತಿ ಈ ಹುಡುಗಿ ನಾಗಶ್ರೀ ಅನ್ನೋ ಹುಡುಗಿ ಇಡೀ ನಮ್ಮ ಡಿಸ್ಟ್ರಿಕ್ಟ್ಗೆ ಮೊದಲನೇ ರ್ಯಾಂಕ್ ಬಂದಿದ್ದಾಳೆ ಆರ್ಟ್ಸಲ್ಲಿ. ಇದು ಬಹಳ ಮುಖ್ಯವಾಗಿರೋದು. ನಮ್ಮಲ್ಲಿ ಏನು ಒಂದು ಗೌರ್ಮೆಂಟ್ ಕಾಲೇಜುಗಳು, ಗೌರ್ಮೆಂಟ್ ಸ್ಕೂಲ್ಗಳು ಅಂತ ಹೇಳಿದ್ರೆ ಏನು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜನರಲ್ ಇದೆ, ಇದು ಹೋಗ್ಲಾಡಿಸ್ಬೇಕು. ನಮ್ಮಲ್ಲಿರುವಂಥ ಲೆಕ್ಚರರ್ಸು ಎಲ್ಲರೂ 3 ಡಿಗ್ರಿಗಳು, ಯಾರೂ ನಾವು ಡಬಲ್ ಡಿಗ್ರಿ ಯಾರು ನಾವು ಸೆಲೆಕ್ಟ್ ಮಾಡೋದಲ್ಲ, ಗೌರ್ಮೆಂಟೇ ಸೆಲೆಕ್ಟ್ ಮಾಡಿ ಕಳಿಸುವಂಥದ್ದು. ಯಾರೂ ಮಾಸ್ಟರ್ ಡಿಗ್ರಿ ಆಗಿ BEd ಆಗಿಲ್ಲ ಅಂತ ಹೇಳಿದ್ರೆ ನಾವು ಲೆಕ್ಚರರ್ಸ್ ತೊಗೊಳಕ್ಕೆ ಬರೋದಿಲ್ಲ. ಈ ಥರ ಒಂದು ಉತ್ತಮವಾದಂಥ ಒಂದು ಉಪನ್ಯಾಸಕ ವೃಂದ ಇಲ್ಲಿರುತ್ತೆ. ಆಮೇಲೆ ನಾನು ಸೈನ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೈನ್ಸಲ್ಲಿ ಮಾನಸ ಅನ್ನೋ ಹುಡುಗಿ 560 ಅಂಕಗಳನ್ನು ತೊಗೊಂಡಿದ್ದಾರೆ. ನೀವು ಬೇಕಾದರೆ ಇದನ್ನು ಕಂಪೇರ್ ಮಾಡಿ. ಆಮೇಲೆ 2ನೇದರಲ್ಲಿ 537 ಕಿಶಿ ಶಿವಾನಂದ್ ಕುಂದರ್ಗಿ ಅಂತ. ಆಮೇಲೆ ಜೈನಬ್ ಅಂತ 501 ಅಂಕಗಳು. ಇವರೆಲ್ಲ ಸೈನ್ಸಲ್ಲಿ ತೊಗೊಂಡಿರೋದು ಮಾರ್ಕ್ಸ್. ಯಾವುದೇ ನಮ್ಮ ಕಾಲೇಜು, ಯಾವುದೇ ಪ್ರೈವೇಟ್ ಕಾಲೇಜುಗಳಿಗಿಂತ ಕಡಿಮೆ ಇಲ್ಲ ಅಂತ ನಮ್ಮ ಹೆಣ್ಮಕ್ಳು ಇಲ್ಲಿ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಓದೋದಕ್ಕೆ ಇಲ್ಲಿ ಬಹಳ ಒಂದು ಅನುಕೂಲವಾದಂಥ ನಾವು ಒಂದು ವಾತಾವರಣ ಬೆಳೆಸಬೇಕು, ಮಾಡಬೇಕು ಅಂತ ನಾವು ನಮ್ಮ ಒಂದು ಅಭಿವೃದ್ಧಿ ಸಮಿತಿ ಕಡೆಯಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದಕ್ಕೆ ನಮಗೆ ನಮ್ಮ ಶಾಸಕರು ಕೂಡ ತುಂಬಾನೇ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿ ಸಮಿತಿಯಿಂದನೂ ನಾವು ಸಾಕಷ್ಟು ಈ ಒಂದು ವಾತಾವರಣ ಇನ್ನೂ ಚೆನ್ನಾಗಿ ಮಾಡಬೇಕು, ಹೆಣ್ಮಕ್ಳಿಗೆ ಇನ್ನೂ ಉತ್ತಮವಾದಂಥ ಸೌಕರ್ಯ ಕೊಡಬೇಕು ಅಂತ ನಾವು ನಮ್ಮ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ. ಅವರು ಕೂಡ ಅವರ ಶ್ರೀಮತಿಯವರ ಜೊತೆ ಸೇರಿಕೊಂಡು ಬಹಳ ಒಂದು ಉತ್ತಮವಾದಂಥ ಕಾರ್ಯಗಳನ್ನು ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಉಚಿತವಾಗಿ ಅವರ ಒಂದು ಏನು ಜನ್ಮದಿನದ ಒಂದು ಉಡುಗೊರೆಯಾಗಿ ಬಂದಂಥ ಪುಸ್ತಕಗಳನ್ನ ಎಲ್ಲ ಮಕ್ಕಳಿಗೂ ನಾವು ಉಚಿತವಾಗಿ ನೋಟ್ ಪುಸ್ತಕಗಳನ್ನ ನಮ್ಮ ಕಾಲೇಜ್ ಕಳಿಸಿ ನಮ್ಮ ಕಾಲೇಜ್ ವತಿ ಅಭಿವೃದ್ಧಿ ಸಮಿತಿ ವತಿಯಿಂದ ಎಲ್ಲ ಮಕ್ಕಳಿಗೂ ಸೇರೋ ಥರ ನಾವು ಮಾಡಿದ್ದೀವಿ. ಮತ್ತೆ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಾವು ಮಾಡಿದ್ದೀವಿ. ಈಗ ಲೆಕ್ಕ ಹಾಕ್ಕೊಂಡ್ರೆ ನಮ್ಮಲ್ಲಿ ಲೆಕ್ಚರರ್ಸು ಸುಮಾರು 14 ಜನ ಈಗ ರೆಗ್ಯುಲರ್ ಆಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಸ್ಯಾಂಕ್ಷನ್ ಆಗಿರೋ ಪೋಸ್ಟು ಸುಮಾರು 17 ಜನ ಇದೆ. ನಮ್ಮ ಸ್ಟ್ರೆಂತು ಹೆಚ್ಚು ಕಡಿಮೆ 1000 ಜನ ಮಕ್ಕಳಿದ್ದಾರೆ. ಈ ಸತಿ 25-26ರಲ್ಲಿ
ಸುಮಾರು 1000 ಜನ ಹೆಣ್ಮಕ್ಳು ಇಲ್ಲಿ 37 ಹಳ್ಳಿಗಳಿಂದ ಬಡ ಮಕ್ಕಳು, ಅದರಲ್ಲೂ SC ST OBC ಆಮೇಲೆ ಅಲ್ಪಸಂಖ್ಯಾತ ಮಕ್ಕಳು, ಇವರೇ ಹೆಣ್ಣುಮಕ್ಕಳು ಜಾಸ್ತಿ ಎಲ್ಲ ಇರೋದ್ರಿಂದ ಇವರು ಎಲ್ಲ ಇಲ್ಲೇ ಬಂದು ಸೇರ್ತಾ ಇದ್ದಾರೆ. ನಾವು ಒಂದು ಮನವಿ ಏನು ಅಂತ ಹೇಳಿದ್ರೆ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಒಂದು ಸೆಕ್ಷನಲ್ಲಿ ನಮ್ಮಲ್ಲಿ ನೀವು ನಂಬ್ತಿರೋ ಇಲ್ಲ, ಸೆಕೆಂಡ್ ಇಯರಲ್ಲಿ ಈಗ ಏನು ಈ ಹುಡುಗಿ ದಿವ್ಯಾ ಆರು ಆಮೇಲೆ ಅಖಿರ್ ಅಂಜುಮ್ ಈ ಭಾವನಾ ಅಂತೆಲ್ಲ ಓದಿದ್ದಾರೆ. ಅವರು 130, 125, 130 ಜನ ಹೆಣ್ಮಕ್ಳು ಒಂದು ಸೆಕ್ಷನ್ನಲ್ಲಿ ಇರುವಂಥ ಸೆಕ್ಷನ್ಸ್. ನೀವೇ ಯೋಚನೆ ಮಾಡಿ, 30 ಜನ, 40 ಜನ, 50 ಜನ, 60 ಜನ ಇದ್ದರೆ ಸಾಕು ಒಂದು ಸೆಕ್ಷನ್ ಮಾಡಬೇಕು ಅಂತ ಗೌರ್ಮೆಂಟು ಇದು ಮಾಡಿದೆ, ಒಂದು ಫಿಕ್ಸ್ ಮಾಡಿ. ಇಲ್ಲಿ ನಮಗೆ 130 ಜನಕ್ಕೆ ಒಂದು ಸೆಕ್ಷನ್ ಮಾಡಿ, 2 ಸೆಕ್ಷನ್, ಒಂದೊಂದು ಸೆಕ್ಷನಲ್ಲಿ 130 ಈ ಥರ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ಕಡೆ ಗಮನ ಕೊಟ್ಟು ಎಲ್ಲೆಲ್ಲಿ ಹೆಚ್ಚುವರಿ ಪೋಸ್ಟ್ಗಳಿದೆ, ಯಾವ ಕಾಲೇಜಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ ಅಲ್ಲೇ ಲೆಕ್ಚರರ್ಗಳ, ಉಪನ್ಯಾಸಕರ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಪೋಸ್ಟ್ಗಳಿದೆ, ದಯಮಾಡಿ ನಮ್ಗೆ ಏನಾದರೂ ನಮ್ಮ ಕಾಲೇಜಿಗೆ ಡೆಪ್ಟೇಷನ್ ಮೇಲೆ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಸ್ಯಾಂಕ್ಷನ್ ಮಾಡೋದ್ರ ಥರ ಆಗಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿನ, ಇನ್ನೂ ಹೆಚ್ಚಿನ ನಮ್ಮ ಎಲ್ಲ ಮಕ್ಕಳ ಒಂದು ಫಲಿತಾಂಶನ ನಾವು ಖಂಡಿತ ಕೊಡ್ತೀವಿ ಅಂತ ನಾವು ಎಲ್ಲರಿಗೂ ಆಶ್ವಾಸನೆಯನ್ನು ಕೊಡ್ತಾ, ನೀವು ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ಪ್ರೈವೇಟ್ ಕಾಲೇಜುಗಳು ನೋಡಿದ್ದೀನಿ, ನಮ್ಮ ಗೌರ್ಮೆಂಟ್ ಕಾಲೇಜು ನೋಡಿದ್ದೀನಿ. ಇಲ್ಲಿರುವಂಥ ಫೆಸಿಲಿಟಿ, ಇಲ್ಲಿರುವಂಥ ಲ್ಯಾಬ್ಸು, ಇಲ್ಲಿರುವಂಥ ರೂಮ್ಸು, ಇಲ್ಲಿರುವಂಥ ಲೆಕ್ಚರರ್ಸು, ಆಮೇಲೆ ಒಂದು ವಾತಾವರಣನೂ ಬೇಕು ಮಕ್ಕಳಿಗೆ. ನೀವು ನೋಡಿದ್ದೀರ, ಚಿಕ್ಕ ಚಿಕ್ಕ ಬಿಲ್ಡಿಂಗ್ಗಳಲ್ಲಿ ಕಾಲೇಜುಗಳು ನಡೆಸ್ತಾರೆ ಪ್ರೈವೇಟ್ ಅವರು. ಇಲ್ಲಿ ಬಂದು ನೀವು ನೋಡಿ, ಒಂದು ಸತಿ ನೋಡಿ, ಇಲ್ಲಿನ ವಾತಾವರಣ ನೋಡಿ, ಮುಂದ್ಗಡೆ ಇರುವಂಥ ಒಂದು ಪ್ಲೇ ಗ್ರೌಂಡ್ ನೋಡಿ, ಕ್ಲಾಸ್ ರೂಮ್ಸ್ ನೋಡಿ, ಲೆಕ್ಚರರ್ಸ್ ನೋಡಿ. ಮಕ್ಕಳು ನಾವು ಇಲ್ಲಿ ಸೇರಿಸಿದ್ರೆ ನಿಮ್ಮ ಒಂದು ಮಕ್ಕಳ ಬರೀ ಎಜುಕೇಷನ್ ಒಂದೇ ಅಲ್ಲ, ಒಂದು ಕಂಪ್ಲೀಟ್ ಒಂದು ಕೇವಲ ಶೈಕ್ಷಣಿಕ ಒಂದೇ ಅಲ್ಲ, ಸಮಗ್ರವಾಗಿ ಅಂದರೆ ಆಟೋಪಾಠ ಇರ್ಬೋದು, ಆಮೇಲೆ ಬೇರೆ ಬೇರೆ ಒಂದು ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಆಮೇಲೆ ನಮ್ಮ ಇದರಲ್ಲಿ ನಡೆಯುವಂಥ ಪ್ರಬಂಧ ಸ್ಪರ್ಧೆಗಳಿರ್ಬೋದು. ಇಂಥದ್ರಲ್ಲೆಲ್ಲ ನಮ್ಮ ಮಕ್ಕಳು ಆದಷ್ಟು ಇದನ್ನು ಪ್ರಶಸ್ತಿಗಳನ್ನ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ ಈ ಮಕ್ಕಳನ್ನು ನೀವು ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಇನ್ನೂ ಒಂದು ಒಳ್ಳೆ ಒಂದು ರಿಸಲ್ಟ್ಸ್ ಕೊಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಒಳ್ಳೆಯ ಒಂದು ವಾತಾವರಣನ ನಾವು ಮಾಡಿಸ್ಕೊಡ್ತೀವಿ ಅಂತ ನಾವೆಲ್ಲ ಒಂದು ಅಪ್ಪ ಅಮ್ಮಂದಿರಿಗೂ, ನಾವು ಪೋಷಕರಿಗೂ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ನಾವು ಇನ್ನೊಂದು ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ನೋಡಿ, ಈ ಹುಡುಗಿ ದಿವ್ಯಾ ಆರ್ ಅಂತ ಏನಿದ್ದಾರೆ, ಈ ಹುಡುಗಿ SLCಯಲ್ಲಿ ತೊಗೊಂಡಿರೋದು 86%, ಈ ಸತಿ ತೊಗೊಂಡಿರೋದು 98%. ಲೆಕ್ಕ ಹಾಕೊಳ್ಳಿ, SLCಯಲ್ಲಿ 86% ತೆಗೆದಂಥ ಹೆಣ್ಮಗು 98% ತೊಗೊಂಡಿದೆ ಅಂದರೆ ಅಭಿವೃದ್ಧಿ ಆಗಿದೆ ತಾನೇ ನಮ್ಮ ಕಾಲೇಜಲ್ಲಿ. ಈಗ ಅದೇ ಥರ ತಗೊಳ್ಳಿ, ವಿಕ್ರಮ್ ಅಂಜುಮ್ 81% ತೊಗೊಂಡಿದ್ದಾಳೆ SLCಯಲ್ಲಿ, ಈ ಸತಿ 97% ತೊಗೊಂಡಿದ್ದಾಳೆ ನಮ್ಮ ಕಾಲೇಜಲ್ಲಿ. ಅದೇ ರೀತಿ ಕಲಾದಲ್ಲಿ ನಾಗಶ್ರೀ SLCಯಲ್ಲಿ ತೊಗೊಂಡಿದ್ದಂತಹ ಹೆಣ್ಮಗು 76%, ಈ ಸತಿ ತೊಗೊಂಡಿರೋದು ಸುಮಾರು 96%. ಹಗಲು ರಾತ್ರಿ ಅನ್ನೋದು ದುಡಿದಂಥ ನಮ್ಮ ಲೆಕ್ಚರರ್ಸ್ ಇರ್ಬೋದು, ನಮ್ಮ ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ನಮ್ಮ ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಕಡೆಯಿಂದ ನಾನು ಅಭಿನಂದನೆಗಳನ್ನು ಎಲ್ಲರಿಗೂ ತಿಳಿಸ್ತಾ, ನಮ್ಮ ಕೈಲಾದಂಥ ಸಹಾಯನ ಇನ್ನೂ ಆದಷ್ಟು ನಾವು ಮಾಡಿಕೊಡ್ತೀವಿ ಅಂತ ನಾವು ತಿಳಿಸ್ತಾ, ನಮ್ಮ ಕಾಲೇಜಿನ 2025 ಮತ್ತು 26ರ ಫಲಿತಾಂಶ ಉತ್ತಮವಾಗಿ ಬಂದಿದೆ. ಅದಕ್ಕೆ ಸಹಕಾರ ನಮ್ಮ ಶಾಲಾ ಅಭಿವೃದ್ಧಿ, ಕಾಲೇಜಿನ ಅಭಿವೃದ್ಧಿ ಸಮಿತಿಯವರು ಮತ್ತು ನಮ್ಮ ಎಲ್ಲ ಉಪನ್ಯಾಸಕರು ಎಲ್ಲ ಸೇರಿ ಬಂದಿದ್ದಾರೆ. ನೋಡಿ, ಈಗಾಗಲೇ ಹೇಳಿದಾಗ ಸುಮಾರು 437 ವಿದ್ಯಾರ್ಥಿಗಳಿಗೆ 318 ವಿದ್ಯಾರ್ಥಿಗಳು ರಿಸಲ್ಟನ್ನು ಕೊಟ್ಟು, ಬರೀ ರಿಸಲ್ಟ್ ಕೊಡೋದಷ್ಟೇ ಅಲ್ಲ, 45 ಡಿಸ್ಟಿಂಕ್ಷನ್, 183 ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಮತ್ತು ಸ್ಟೇಟಲ್ಲಿ 13th ರ್ಯಾಂಕ್ ಈಕ್ವಲ್. ಇದೆಲ್ಲ ಬಂದದ್ದು ಗೌರ್ಮೆಂಟ್ ಕಾಲೇಜಲ್ಲಿ, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹೊಸಕೋಟೆಯಲ್ಲಿ. ನಮಗೆ ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ರಿಸಲ್ಟ್ ಬರಲ್ಲ ಅಂತ ಹೇಳಿದಾಗ ನಾವು ಅದಕ್ಕೆ ಒಂದು ಅಪವಾದ ಅಂತ ಹೇಳಿಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಾವು ರಿಸಲ್ಟನ್ನು ಕೊಡ್ತಾ ಇದ್ದೀವಿ. ಕಳೆದ 16 ವರ್ಷಗಳಿಂದಲೂ ಕೂಡ
435ರಿಂದ ಹಿಡಿದು ನಮ್ಮ ಕಾಲೇಜಿನ ಸ್ಟ್ರೆಂತು 1300 ಚಿಲ್ಲರೆ ಬರ್ತಾ ಇತ್ತು. ಇದಕ್ಕೆ ನಾನು ಪೋಷಕರಲ್ಲಿ ಕೇಳೋದು ಒಂದೇ ಅಂಶ, ಸರ್ಕಾರಿ ಕಾಲೇಜುಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ನಮ್ಮ ಕಾಲೇಜಿಗೆ ನೋಡಿದಾಗ ನಮ್ಮ ಕಾಲೇಜಿನ ವಾತಾವರಣವನ್ನು ನೋಡಿ, ನಮ್ಮ ಕಾಲೇಜಿನ ರಿಸಲ್ಟನ್ನು ನೋಡಿ, ನಮ್ಮ ಕಾಲೇಜಿಗೆ ಬಂದ ತಕ್ಷಣ ಆ ಹೆಣ್ಣು ಮಕ್ಕಳ ಒಂದು ಹೇಗೆ ಭದ್ರತೆ ಇದೆ ಅಂತ ನೋಡಿ, ಅದು ನೋಡು ನಿಮ್ಮ ಆ ಸವಲತ್ತನ್ನು ಬಳಸ್ಕೊಳ್ಳಿ. ನಮ್ಮ ಈಗಿನ ಒಂದು ಸವಲತ್ತುಗಳಲ್ಲಿ ನಾವು ಸಾಧ್ಯವಾದಷ್ಟು ನಾವು ಹೆಚ್ಚಾಗಿ ಫಲಿತಾಂಶ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇನ್ನೂ ಕೂಡ ನಮಗೆ ಉಪನ್ಯಾಸಕರ ಕೊರತೆ ಮತ್ತು ನಮಗೆ ಶಾಲಾಭಿವೃದ್ಧಿ ಸಮಿತಿಯಿಂದ ಎಲ್ಲವೂ ಕೂಡ ಸಿಗ್ತಾ ಇದೆ. ಅದನ್ನು ಕೊಟ್ಟರೆ ನಾವು ಇನ್ನೂ ಕೂಡ ಉತ್ತಮ ಫಲಿತಾಂಶ ಕೊಡ್ತೀವಿ. ಪೋಷಕರಲ್ಲಿ ಒಂದು ಮನವಿ, ಸರ್ಕಾರಿ ಶಾಲೆಗಳನ್ನು, ಸರ್ಕಾರಿ ಕಾಲೇಜುಗಳನ್ನು ಉಳಿಸಿ ನಿಮ್ಮ ಆರ್ಥಿಕ ಹೊರೆಯನ್ನು ಇಳಿಸ್ಕೊಳ್ಳಿ. ನಿಮ್ಮ ಆರ್ಥಿಕ ಹೊರೆ ಒಂದು ಕಂಪೇರನ್ನು ಮಾಡಿ. ಒಬ್ಬ ಕಾಮರ್ಸ್ ಸ್ಟೂಡೆಂಟ್ಸು ನೀವು ಒಂದು ಪ್ರೈವೇಟ್ ಕಾಲೇಜ್ ಸೇರಿದ್ರೆ 60,000ದಿಂದ 1 ಲಕ್ಷ ಕಟ್ಟಬೇಕು. ವಿಜ್ಞಾನದ ಸ್ಟೂಡೆಂಟು 1 ಲಕ್ಷದಿಂದ 1.5 ಲಕ್ಷ 2 ಲಕ್ಷ ಕಟ್ಟಬೇಕು. ನಮ್ಮ ಕಾಲೇಜಲ್ಲಿ ಒಂದು ಸೆಕ್ಷನಲ್ಲಿ 100 ಜನ 135 ಜನ ಇದ್ದಾರೆ. ಸೈನ್ಸಲ್ಲಿ ತೊಗೊಂಡ್ರೆ 1.5 ಲಕ್ಷ ಇಂಟು 100 ಅವರಿಗೆ 1.5 ಕೋಟಿ, 2 ಕೋಟಿ ರೂಪಾಯಿ ಅವರಿಗೆ ಪ್ರಾಫಿಟ್ ಹೋಗ್ತಾ ಇದೆ. ನಮ್ಮಲ್ಲಿ ಬರೀ 2,300 ರೂಪಾಯಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟು 560 560 ಮೇಲೆ ಎಷ್ಟು ಜನ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಕಾಲೇಜಿನ ಇದು ನಿಮ್ಮ ಕಾಲೇಜು, ಎಲ್ಲ ಪೋಷಕರ ಕಾಲೇಜು, ಎಲ್ಲ ಒಂದು ನಮ್ಮ ಶಾಸಕರ ಒಂದು ಸಹಾಯದಿಂದ ಮತ್ತು ಅವರ ಒಂದು ನೀಡ್ತಕ್ಕಂಥ ಒಂದು ಸೇವೆಯಿಂದ ನಮ್ಮ ಕಾಲೇಜಿನ ಫಲಿತಾಂಶ ಇನ್ನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನನ್ನ ಮಾತನ್ನು. ನಮಸ್ತೆ, ನನ್ನ ಹೆಸರು ನಟರಾಜ್ ಅಂತೇಳಿ. ನಾನು ಕಾಮರ್ಸ್ ಲೆಕ್ಚರರ್ ಇದ್ದೆ. ನಾನು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸು 2 ಸಬ್ಜೆಕ್ಟ್ನ ಟೀಚ್ ಮಾಡ್ತೀನಿ. ನಾನು ಈ ಕಾಲೇಜಿಗೆ ಬಂದು ರಿಪೋರ್ಟ್ ಮಾಡಿಕೊಂಡು ಲಾಸ್ಟ್ 2024 ಆಗಸ್ಟಿಂದ ರಿಪೋರ್ಟ್ ಮಾಡಿಕೊಂಡು ಟಿಲ್ ಟುಡೇ ಇವತ್ತವರೆಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಅದರೊಂದು ವಿಷಯ, ಈಗ ಏನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಈ ವರ್ಷದ ಶೈಕ್ಷಣಿಕ ವರ್ಷದ 2025-26ನೇ ಸಾಲಿನ ಫಲಿತಾಂಶವನ್ನು ಅವಲೋಕಿಸಿದಾಗ ಬಹಳ ಉತ್ತಮವಾದ ಫಲಿತಾಂಶ ಬಂದಿದೆ. ಏಕೆಂದರೆ ನಾವೆಲ್ಲ ಮೊದಲೆಲ್ಲ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸಲ್ಲಿ ಓದ್ತಾ ಇದ್ವಿ, ರಿಸಲ್ಟು ಟಾಪ್ ರಿಸಲ್ಟ್ ಅಂದರೆ ಪ್ರೈವೇಟ್ ಕಾಲೇಜ್ ಅನ್ನೋದು ನ್ಯೂಸ್ ಪೇಪರ್ ಹೆಡ್ಲೈನಲ್ಲಿ ಬರ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇವತ್ತು ಟಾಪ್ ರಿಸಲ್ಟ್ ಅಂದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಇದೆ ಅನ್ನೋದಕ್ಕೆ ನಮ್ಮ ಕಾಲೇಜೇ ಸಾಕ್ಷಿ. ಅದರಲ್ಲೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ, ಈ ಕಾಲೇಜು ಅತ್ಯುತ್ತಮವಾದ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಈ ಒಂದು, ಯಾಕಂದರೆ ಒಂದು ಮಾತಿದೆ, ಟೀಚರ್ಸ್ ಆಫ್ ದ ಪಿಲ್ಲರ್ಸ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂತ. ಹಾಗಾಗಿ ಲೆಕ್ಚರರ್ಸ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ, ಬೆಟರ್ಮೆಂಟ್ ಕಮಿಟಿ, ಕಾಲೇಜು ಅಭಿವೃದ್ಧಿ ಸಮಿತಿ, ಅದರ ಉಪಾಧ್ಯಕ್ಷರು ಸಹ ನಮ್ಮ ಗೌರವಾನ್ವಿತ ಶ್ರೀ ವೀರೇಂದ್ರ ಸಿಂಗ್ ಸರ್ ಅವರು ಇಷ್ಟೊತ್ತು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀ ಸತೀಶ್ ಸರ್ ಅವರ ಒಂದು ಸಹಕಾರ ಬಹಳ ತುಂಬ ಚೆನ್ನಾಗಿದೆ. ಅವರ ಕಾರ್ಯವೈಖರಿ ಬಹಳ ಅತ್ಯುತ್ತಮವಾಗಿದೆ. ಅದರಲ್ಲೂ ಅದ್ರ ಜೊತೆಗೆ ಮತ್ತು ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಅಂದರೆ ಬರೀ ಅವರು ಲೆಕ್ಚರರ್ಸ್ ದೇರ್ ಆರ್ ಕಮಿಟೆಡ್ ಲೆಕ್ಚರರ್ಸ್. ಅವರು ಅವ್ರು ಪಟ್ಟಿರುವಂಥ ಶ್ರಮಕ್ಕೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿನಿಯರು ಸ್ಟೂಡೆಂಟ್ಸ್ ಸಹ ಅಷ್ಟೇ ಒಂದು ಎಫರ್ಟ್ಸ್ ಹಾಕಿದ್ದಾರೆ, ಪ್ರಯತ್ನವನ್ನು ಮಾಡಿದ್ದಾರೆ. ಉತ್ತಮವಾದ ಫಲಿತಾಂಶ ಬಂದಿದೆ ಇವತ್ತು. ಓವರಾಲ್ ರಿಸಲ್ಟು ಇಷ್ಟೊತ್ತು ನಮ್ಮ ಉಪಾಧ್ಯಕ್ಷರು ವೀರೇಂದ್ರ ಸಿಂಗ್ ಸರ್ ಅವರು ಹಾಗೂ ನಮ್ಮ ಹಿರಿಯ ಸ್ನೇಹಿತರು, ಹಿರಿಯ ಉಪನ್ಯಾಸಕರು ನಮ್ಮ ಉಮಾಮಹೇಶ್ವರ ಸರ್ ಅವರು ಹೇಳಿದ್ದಾರೆ. ಸೊ ಓವರಾಲ್ ರಿಸಲ್ಟು 74% ಇದೆ. ಅದರಲ್ಲೂ ಏನು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ 437. ಔಟ್ ಆಫ್ ದ 45 ಸ್ಟೂಡೆಂಟ್ಸ್ ಗೆಟ್ ಡಿಸ್ಟಿಂಕ್ಷನ್, 183 ಸ್ಟೂಡೆಂಟ್ಸ್ ಗೆಟ್ ಫಸ್ಟ್ ಕ್ಲಾಸ್, and 65 ಸ್ಟೂಡೆಂಟ್ಸ್ ಗೆಟ್ ಸೆಕೆಂಡ್ ಕ್ಲಾಸ್. ಅಂಡ್ ಮೋರ್ ಓವರ್ ನೋಡಿ, ಇಡೀ ಸ್ಟೇಟಲ್ಲಿ 13ನೇ ರ್ಯಾಂಕ್ ದಿವ್ಯಾ ಆರ್ ಅನ್ನೋ ಒಬ್ಬ ವಿದ್ಯಾರ್ಥಿನಿ, ನಮ್ಮ ಕಾಮರ್ಸ್ ಕಾಂಬಿನೇಷನ್ ವಿದ್ಯಾರ್ಥಿನಿ. ಆ ಒಂದು ವಿದ್ಯಾರ್ಥಿನಿ ಇದು ಮಾರ್ಕ್ಸು 588 ಬಂದಿದೆ, ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಕಾಲೇಜ್. ಇನ್ನೂ ಹೆಚ್ಚಿನ ವಿಶೇಷತೆ ಅಂದರೆ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ 100, ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟಲ್ಲಿ 100 ಬಂದಿದೆ. ಅದೇ ರೀತಿ ಇಕ್ರಾ ಅಂಜುನು, ಸೊ ಆ ವಿದ್ಯಾರ್ಥಿನಿ ಸಹ ಟಾಪರ್ ಇದ್ದಾಳೆ. ಬಿಸ್ನೆಸ್ ಸ್ಟಡೀಸಲ್ಲಿ 100 ಇದೆ. ಅದೇ ರೀತಿ ಕಲಾ ವಿಭಾಗದ ವಿದ್ಯಾರ್ಥಿ ನಾಗಶ್ರೀ 6. ಸೊ ಆ ವಿದ್ಯಾರ್ಥಿನಿ ಟಾಪರ್ ಆಗಿದ್ದು. ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಜಿಯಲ್ಲಿ 100 ಇದೆ. ಅದೇ ರೀತಿ ಭಾವನಾ ಸಿ ಕಾಮರ್ಸ್ ಅಲ್ಲಿ ಟಾಪರ್ ಆಗಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100 ಬಂದಿದೆ. ಸೊ ಅದೇ ರೀತಿ ಏನು ಯಲ್ಲಮ್ಮ ಜಿ ಕಾಮರ್ಸ್ ಹೈಯೆಸ್ಟ್ ಟಾಪರ್ಸ್. ಈಗ 100 ಬಂದಿರೋ ಮಾರ್ಕ್ಸ್ ಅಲ್ಲಿ ಶೈಲಜಾ ಎಮ್ ಕನ್ನಡ ಸಬ್ಜೆಕ್ಟ್ ಅಲ್ಲಿ 100 ಇದೆ.
ವರ್ಷಿಣಿ ಎಸ್ ಕಾಮರ್ಸ್ ಬಿಸ್ನೆಸ್ ಸ್ಟಡೀಸ್ 100 ಇದೆ. ಸೊ ಇದೇ ರೀತಿ ಮುಂದುವರಿತಾ ಮಾನಸ್ ಅಜ್ಜಿ ಅನ್ನೋ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿದ್ದಾಳೆ. ಸೊ ಈ ಮುಂದುವರೆದು ಈಗೇನು ನಾವು ಮತ್ತೆ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಅಲ್ಲಿ 100 ಲಕ್ಷ್ಮಿ ಬಿ, ನಂತರ ಅಕೌಂಟೆನ್ಸಿಯಲ್ಲಿ ಗೀತಾ ಹೆಚ್ಚು. ಅದೇ ರೀತಿ ಎಲ್ಲ ನೋಡಿ ಈ ರೀತಿ ಒಂದು ಏನು ಇಬ್ರು ಸ್ಟೂಡೆಂಟ್ಸ್ ಅಕೌಂಟೆನ್ಸಿಯಲ್ಲಿ 100 ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 4 ಜನ, ಮತ್ತೆ ಕನ್ನಡದಲ್ಲಿ ಒಬ್ಬರು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಒಬ್ಬರು, ಸೋಷಿಯಾಲಜಿ ಅಲ್ಲಿ ಒಬ್ಬರು. ಸೊ ಈ ರೀತಿ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ ನಮ್ಮ ಉಪಾಧ್ಯಕ್ಷರು ವೀರೇಂದ್ರ ಸಿಂಗ್ ಸರ್ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು, ಕಂಪೇರಿಟಿವ್ ಸ್ಟೇಟ್ಮೆಂಟ್ ಮಾಡೋದು. ಇಮಿಡಿಯೇಟ್ ಕಂಪೇರಿಟಿವ್ ಸ್ಟೇಟ್ಮೆಂಟ್, ಕಂಪೇರಿಟಿವ್ ಅನಾಲಿಸಿಸ್. SSLCಯಲ್ಲಿ ಮಾರ್ಕ್ಸ್ ಕಡಿಮೆ ಇದ್ದು ಈ ಸೆಕೆಂಡರಿ PUC ಈಗ ಬಂದಿರುತ್ತ ಫಲಿತಾಂಶದಲ್ಲಿ ಅತ್ಯುತ್ತಮವಾದ ಮಾರ್ಕ್ಸ್, ಹೆಚ್ಚಿನ ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಇಟ್ ಶೋಸ್ ಇನ್ಕ್ರೀಸಿಂಗ್ ಪ್ರೋಗ್ರೆಸ್ ಏರಾಗಿದೆ, ಏರುವುದರಲ್ಲಿ ಸಾಗಿದೆ. ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ SSLCಯಲ್ಲಿ ಏನೋ ಅವರು ಮಾರ್ಕ್ಸ್ ತಗೊಂಡಿದ್ದಾರೆ ಪ್ರೀವಿಯಸ್ ರಿಸಲ್ಟ್, ಅದು ಕಂಪೇರ್ ಮಾಡಿದಾಗ ಈ ಕಾಲೇಜಲ್ಲಿ ತಗೊಂಡಂತ ಪರ್ಸೆಂಟೇಜ್ ನೋಡಿದಾಗ ಇದು ಇನ್ಕ್ರೀಸ್ ಆಗಿದೆ, ಪ್ರೋಗ್ರೆಸ್ ಜಾಸ್ತಿ ಆಗಿದೆ. ಸೊ ಅದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಈ ರೀತಿ ಸುಮಾರು ಸ್ಟೂಡೆಂಟ್ಸ್ ಎಲ್ಲ ನಾವು SSLCಯಲ್ಲಿ ಕಡಿಮೆ ಪರ್ಸೆಂಟೇಜ್ ತಗೊಂಡು ಈಗ ನಮ್ಮ ಸೆಕೆಂಡರಿ PUCಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡಿದ್ದಾರಂತೆ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಎ ಪಾಸಿಟಿವ್ ಪ್ರೋಗ್ರೆಸ್. ಅವರೆಲ್ಲ ಇಂಪ್ರೂವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಗೌರ್ಮೆಂಟ್ ಕಾಲೇಜು. ಜೊತೆಗೆ ಬೇರೆ ಯಾವುದೇ ಕಾಲೇಜುಗಳಲ್ಲಿ ನಾವು ಇನ್ನೊಂದು ಕಾಲೇಜ್ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ, ಸಾಮಾನ್ಯ ಗೌರ್ಮೆಂಟ್ ಕಾಲೇಜಲ್ಲಿ ಅವರು SSLCಯಲ್ಲಿ ಜಸ್ಟ್ ಪಾಸ್ ಆಗಿರಲಿ, SSLCಯಲ್ಲಿ ಫೇಲ್ ಆಗಿ ಮತ್ತೆ ಇನ್ನೊಂದ್ಸಲ ಪೂರಕ ಪರೀಕ್ಷೆ ಬರೋದು, ಅಲ್ಲಿ ಪಾಸ್ ಆಗಿ ಜಸ್ಟ್ ಪಾಸ್ ಆಗಿ ಬಂದ್ರು ಸಹ ಅವ್ರದ್ದು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅವರು ಮತ್ತೆ ಸೆಕೆಂಡರಿ PUCಗೆ ನೆಕ್ಸ್ಟ್ ಹೈಯೆಸ್ಟ್ ರಿಸಲ್ಟ್ ಬರುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ಸು ಯಾವತ್ತಷ್ಟೇ ಬಡವರಿಗೆ ವರದಾನ. ಈಗ ನಮ್ಮ ಉಮ್ಮಮೇಶ್ವರ ಸರ್ ಹೇಳಿದಂಗೆ 60 ಲಕ್ಷ, 1 ಲಕ್ಷ, 60,000, 1 ಲಕ್ಷ, 1.5 ಲಕ್ಷ ಕೊಟ್ಟು ಪ್ರೈವೇಟ್ ಕಾಲೇಜುಗಳಿಗೆ ಹೋಗೋದಕ್ಕೆ ಬಡವ್ರ ಕೈಯಲ್ಲಿ ಆಗಲ್ಲ. ಸೊ ಆ ಬಡವರಿಗೆ ವರದಾನ ಏನಾದ್ರು ಇದ್ರೆ ಸರ್ಕಾರಿ ಕಾಲೇಜುಗಳು. ಇಂಥ ಸರ್ಕಾರಿ ಕಾಲೇಜುಗಳಿಗೆ ಸೇರಬೇಕು, ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡಿಬೇಕು. ಮತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿರುವಂಥ ಲೆಕ್ಚರರ್ಸ್ ಅಷ್ಟೇ ಬಹಳ ವೆಲ್ ಕ್ವಾಲಿಫೈಡ್ ಇದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಸೊ ಅವರ ಒಂದು ಬೋಧನೆಯನ್ನ ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಕಲೀಲಿ. ಹಾಗೂ ಎಲ್ಲಾ ಸಾರ್ವಜನಿಕರು, ಎಲ್ಲಾ ಪೋಷಕರು ಸರ್ಕಾರಿ ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಬೇಕು ಅಂತ ಹೆಚ್ಚಿನದಾಗಿ ಸೇರಲು ಆಶಿಸ್ತಾ ಈ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.